ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಈ ಬಂಟ್ವಾಳ ತಾಲೂಕಿನ ಕಾವಲ್ಕಟ್ಟೆ ಅನ್ನುವಂಥ ಒಂದು ಸ್ಥಳದಲ್ಲಿ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ. ಈ ಒಂದು ಪ್ರಕೃತಿಯ ಒಂದು ಭಾಗದಲ್ಲಿರುವಂತಹ ಒಂದು ಸಣ್ಣ ಪುಟ್ಟ ಮನೆ ನೀವು ನೋಡ್ತಾ ಇರಬಹುದು. ಆ ಒಂದು ಪುಟ್ಟ ಮನೆಯಲ್ಲಿರುವಂತಹ ಒಂದು ಬಡ ದಂಪತಿಗಳು ಪಾಪ ಜೀವಿಸ್ತಾ ಇದ್ದಾರೆ. ಅದರಲ್ಲಿ ಯಾವ ಒಂದು ಮನೆಯಲ್ಲಿ ಯಾವ ತರ ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಪಾಪ ಅವರಿಗೆ ಅವರ ಒಂದು ಪಾಲನೆ ಪೋಷಣೆ ಮಾಡ್ಲಿಕ್ಕೆ ಆಗಿರ್ಬೋದು, ಅವರಿಗೆ ಮಕ್ಕಳಿಲ್ಲ. ಜೊತೆಗೆ ಯಾವ ತರ ಕಷ್ಟ ಅಂದ್ರೆ ಮನೆಯಲ್ಲಿ ಒಂದು ಅಡುಗೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ, ಅದೊಂದು ಗ್ಯಾಸಿನ ವ್ಯವಸ್ಥೆ ಇಲ್ಲ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವತ್ತು ಈ ಸುಡುವ ಬಿಸಿಲಿನಲ್ಲಿ ನೋಡ್ತಾ ಇರ್ಬೋದು, ಬಿಸಿಲಿನ ಒಂದು ತಾಪಮಾನ ನೋಡ್ತಾ ಇರ್ಬೋದು. ಈ ಒಂದು ಸುಡುವ ಬಿಸಿಲಿನಲ್ಲಿ ಅವರಿಗೆ ಒಂದು ಫ್ಯಾನ್ ನ ವ್ಯವಸ್ಥೆ ಕೂಡ ಇಲ್ಲ ಮನೆಯಲ್ಲಿ. ಸೊ ಆಗಿರುವಾಗ ಇವತ್ತು ನಾವು ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳೋದಾದ್ರೆ, ಇವತ್ತು ನಮ್ಮ ಮನೆಯಲ್ಲಿ ಒಂದು ಫ್ಯಾನ್ ಇಲ್ಲದಿದ್ದಾಗ ಅಥವಾ ಒಂದು AC ಆಫ್ ಆದಾಗ ಯಾವ ತರ ನಾವು ಒಂದು ನಿಮಿಷ ಇರೋಕೆ ಕೂಡ ಕಷ್ಟ ಪಡ್ತೀವಲ್ವಾ? ಹಾಗಾದ್ರೆ ಅವರ ಜೀವನ ಹೇಗಿರ್ಬೋದು ಸ್ನೇಹಿತರೆ, ಒಂದು ಬಾರಿ ಆಲೋಚಿಸಿ ನೋಡ್ಬೇಕು. ಇವತ್ತು ನಾನು ಮುಖ್ಯವಾಗಿ ಈ ಒಂದು ವಿಡಿಯೋ ಮಾಡ್ತಿರುವಂತ ಕಾರಣ ಏನಂದ್ರೆ, ಇವರ ನೋವಿಗೆ ನಿಮ್ಮ ಒಂದು ಸ್ಪಂದನೆ ಬೇಕು ವೀಕ್ಷಕರೇ. ಇವತ್ತು ನಾವು ಅನಗತ್ಯವಾಗಿ ಖರ್ಚು ಮಾಡುವಂತ ಹಣ ಇದೆಯಲ್ಲ, 100 ರೂಪಾಯಿ, 50 ರೂಪಾಯಿ ಅಂತ, 10 ರೂಪಾಯಿ ಅಂತ ಅಂಗಡಿಗೆ ಹೋಗಿ ಖರ್ಚು ಮಾಡ್ತೀವಿ. ಅದರ ಬದಲಿಗೆ ಇವರಿಗೆ ನೀವೇನಾದರೂ ಸಹಾಯ ಮಾಡಿದರೆ ನಿಮ್ಮಿಂದ ಖಂಡಿತ ಇವರ ಜೀವನಕ್ಕೆ ಖಂಡಿತ ಒಂದು ಬೆಳಕು ಕೊಟ್ಟಂತಾಗುತ್ತೆ. ಸೊ ಆದ್ರಿಂದ ದಯಮಾಡಿ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ. ವಯಸ್ಸಾದ ಕಾಲದಲ್ಲಿ ಕೈ ಹಿಡಿಯೋಕೆ ಮಕ್ಕಳಿಲ್ಲ ಇರೋ ಈ ಚಿಕ್ಕ ಮನೆಯಲ್ಲಿ ಕೂಡ ಕರೆಂಟ್ ಇದ್ರೂ ಇವತ್ತು ಒಂದು ಫ್ಯಾನ್ ಖರೀದಿಸ್ಲಿಕ್ಕೆ ಇವರ ಹತ್ರ ಶಕ್ತಿ ಇಲ್ಲ ಸ್ನೇಹಿತರೆ. ದಿನ ಒಳೆಯ ಹೊಗೆಯಲ್ಲಿ ಇವರ ಜೀವನ ಕಳೆದು ಹೋಗ್ತಿದೆ. ನೋವಿನಲ್ಲಿ ಇವರ ಮುಖದಲ್ಲಿರುವಂತಹ ಆ ಒಂದು ನಗು ಇದೆಯಲ್ಲ, ನನಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಸೊ ಆದ್ರಿಂದ ಇವತ್ತು ಮಾನವೀಯತೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ವೀಕ್ಷಕರೇ. ಸೊ ಆದ್ರಿಂದ ನಿಮ್ಮಿಂದ ಆದಷ್ಟು ಒಂದು ಕೈಲಾದಷ್ಟು ಒಂದು ಸಹಾಯವನ್ನು ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾವ್ದಾದ್ರು ದಾನಿಗಳು ಸಿಕ್ಕಿದ್ರೆ ಖಂಡಿತ ಇವರ ಒಂದು ಬದುಕಿಗೆ ಬೆಳಕಾಗಬಹುದು. ಸೊ ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಶ್ರೀಮಂತರು ಯಾರು ಗೊತ್ತಾ? ತುಂಬಾ ಹಣ ಇರೋರಲ್ಲ ರೀ, ಬದಲಾಗಿ ಇರೋ ಅಲ್ಪ ಅಕ್ಕಿಯನ್ನೇ ಅತಿಥಿಗೆ ಊಟ ಬಡಿಸುವಂತಹ ಇವರಂತಹ ದೊಡ್ಡ ಮನಸ್ಸಿನವರು. ನಿಜಕ್ಕೂ ಕೂಡ ಈ ಒಂದು ಪುಟ್ಟ ಮನೆಯಲ್ಲಿ ಫ್ಯಾನ್ ಇಲ್ಲ, ಗ್ಯಾಸ್ ಇಲ್ಲ, ಸರಿಯಾದಂತಹ ಆಸರೆಯೂ ಕೂಡ ಇಲ್ಲ. ಆದ್ರೆ ನಾನು ಇವರ ಕಷ್ಟ ಕೇಳಲಿಕ್ಕಂತ ಹೋದಾಗ ಈ ದಂಪತಿಗಳು ತಮ್ಮ ಹಸಿವನ್ನು ಮರೆತು ನನಗೆ ಪ್ರೀತಿಯಿಂದ ಅನ್ನ ಹಾಕಿದ್ರಲ್ಲ. ವಯಸ್ಸಾದ ಕಾಲದಲ್ಲಿ ಮಕ್ಕಳಿಲ್ಲದಂತ ಇವರು ನನಗೆ ಆ ಒಂದು ಪೈನಾಪಲ್ ಹಣ್ಣು ಕೊಟ್ಟು ಮಗನಂತೆ ಸಲಹಿದ್ರಿ. ಸೊ ಈ ಪರಿಸ್ಥಿತಿಯನ್ನು ನೋಡಿದಾಗ ನನಗೆ ಅನಿಸಿದ್ದೇನೆ ಅಂದ್ರೆ, ಇವತ್ತು ಬಡತನ ಜೇಬಿನಲ್ಲಿದೆ ಇವರ ಹತ್ರ, ಆದ್ರೆ ಇವರ ಹೃದಯ ಚಿನ್ನಕ್ಕಿಂತ ಬೆಲೆ ಬಾಳುವಂತದ್ದು. ಇವರಿಗೆ ಅಡುಗೆ ಮಾಡೋಕೆ ಒಂದು ಗ್ಯಾಸ್ ಮತ್ತು ಮಲಗೋಕೆ ಒಂದು ಫ್ಯಾನ್ ಕೊಡಿಸೋ ಶಕ್ತಿ ನಮಗಿದೆ ಅಲ್ವಾ? ಸೊ ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವರ ಕಣ್ಣೀರನ್ನು ಒಟ್ಟಿಗೆ ಸೇರಿ ಒರೆಸೋಣ. ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ.